ಹಾಯ್ ಗಾಯ್ಸ್ ನೋಡಿ ಎಲ್ಲ ತಿರುವಲ್ಲ ಬಂದಿದ್ವಿ. ಇವನು ಬಂದನು. ಹಾಯ್, ಗುಡ್ ಈವ್ನಿಂಗ್. ನಾವಿವತ್ತು ತಿರುವಣ್ಣಾಮಲೈಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾನು ರೆಡಿಯಾಗಿ ಲಕ್ಷಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಎಲ್ಲರನ್ನ ಕಟ್ಕೊಂಡು ಹೋಗೋದು. ಈಗ ಇನ್ನೇನು ಇಲ್ಲಿ ರಾಹುಲ್ ಬರಲ್ಲ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ಎಲ್ಲ ಅವನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ. ರಾಹುಲ್ ಬರ್ತಿಲ್ಲ, ಆದರೂ ಬಿಡ್ತಿಲ್ಲ. ಇನ್ನು ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಹೋಗ್ಬೇಕಂದ್ರೆ ಯಾವುದು ಟ್ರೈನ್ ಇಲ್ಲ, ಡೈರೆಕ್ಟ್ ನಾವು ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋಗ್ಬೇಕಂದ್ರೆ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗ್ಬೇಕು. ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಡೈರೆಕ್ಟ್ ಬಸ್ ಇರೋದು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಅಂತ ಗೊತ್ತಾಗಿ ನಾವೆಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ರಾಹುಲ್ ಮಾತ್ರ ಬರಲಿಲ್ಲ, ಅವನೊಬ್ಬ ಮಿಸ್ಸಿಂಗ್. ಹೋಗ್ಬೇಕಂದ್ರೆ ಮೊದಲು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬರಬೇಕು. ಸ್ಯಾಟಲೈಟ್ ಎಲ್ಲ ಬಸ್ ಹತ್ತಿ, ಯಾಕಂದ್ರೆ ಸ್ಯಾಟಲೈಟ್ ಅಲ್ಲಿ ಬಸ್ ಹತ್ತಿದ್ರೆ ಶಾಂತಿನಗರ, ಲಾಲ್ಬಾಗ್ ಮೇನ್ ಗೇಟು, ಮಡಿವಾಳ ಮತ್ತೆ ಸಿಲ್ಕ್ ಬೋರ್ಡ್, ಎಲೆಕ್ಟ್ರಿಸಿಟಿ ಇದಿಷ್ಟು ಕಡೆ ಸ್ಟಾಪ್ ಕೊಡ್ತಾನೆ. ಅದಷ್ಟು ಕಡೆ ಸ್ಟಾಪ್ ಕೊಟ್ಟರು ಅಲ್ಲಿ ಸೀಟ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ನಿಮ್ಗೆ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಬಂದು ಬಸ್ ಹತ್ತಿರ ನಿಮಗೆ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ. ಈಗ ನಾನು ಕೂಡ ಬಸ್ ಹತ್ತಿ ನನ್ನ ಪ್ರಯಾಣನ ಶುರು ಮಾಡ್ತೀನಿ. ನೋಡಿ ಹೆಂಗಿದೆ ತಮಿಳುನಾಡು ಬಸ್, ಬೆಂಗಳೂರು ಟು ತಿರುವಣ್ಣಾಮಲೈ. ಎಲ್ಲ ಹೇಳೋ ಥರ ಬಸ್ಸಲ್ಲಿ ಸೆಲ್ಫಿ ತಗೋಬೇಕಂತಲ್ಲ, ಆ ಥರ ನಾವು ಸೆಲ್ಫಿ ತಗೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಬೆಳಗಿನ ಜಾವ 5 ಗಂಟೆಗೆ ತಿರುವಣ್ಣಾಮಲೈನ ತಲುಪಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಫ್ರೆಶ್ ಅಪ್ ಆಗಬೇಕಲ್ಲ, ಅದಕ್ಕೆ ರೂಮ್ ನೋಡೋಣ ಅಂತ ಎಲ್ಲ ಹುಡುಕಾಡ್ತಿದ್ದೀವಿ. ರೂಮ್ ಏನು ಸಿಗತ್ತೆ. ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಫೋಟೋ ಎಲ್ಲ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಇವರು ಹೂ ಬೇಕಂದ್ರು, ಅದಕ್ಕೆ ನಿಂತ್ವಿ. ಊಟ ಬರ್ತಿದ್ದಾರೆ. ನಾವು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಏನು ಮಾಡೋದು ಅಂತ ಗೊತ್ತಿಲ್ಲ, ಆದರೆ ದೇವಸ್ಥಾನದ ಹತ್ರ ಹೋಗಿ ನೋಡೋದು ಏನಾಗುತ್ತೆ ಅಂತ. ಎಲ್ಲ ಹೇಳ್ತಿದ್ರು ಗಿರಿ ಪ್ರದಕ್ಷಿಣೆ ಎಲ್ಲ ಹಾಕಬೇಕು ಇಲ್ಲಿ 14 ಕಿಲೋಮೀಟರ್ಸ್ ಅಂತ. ಅದಕ್ಕೆ ನೋಡೋಣ ಅಂತ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅರುಣಾಚಲೇಶ್ವರ ದೇವಸ್ಥಾನ ಇದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ. ಆಚೆ ಕಡೆಯಿಂದ ಒಳಗಡೆ ಹೋಗಬೇಕು. ಅದಕ್ಕೆ ಫಸ್ಟ್ ಒಂದು ಸಲ ದೇವರಿಗೆ ಹಾಗೆ ಕೈ ಮುಗಿದು ಗಿರಿ ಪ್ರದಕ್ಷಿಣೆ ಹಾಕೋಣ ಅಂತ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ದೇವರ ದರ್ಶನಕ್ಕೆ ದಾರಿ. 50 ರೂಪೀಸ್ ಟಿಕೆಟ್ ಇದೆ, ಫ್ರೀ ಟಿಕೆಟ್ ಇದೆ ಪಕ್ಕದಲ್ಲಿ. ನಾವು ಇದ್ರೆ ಇವಾಗ ಗಿರಿ ಪ್ರದಕ್ಷಿಣೆ ಹಾಕೋಣ ಅಂತ ಆಚೆ ಹೋಗ್ತಿದ್ದೀವಿ. ಗಿರಿ ಪ್ರದಕ್ಷಿಣೆ ಅಂದರೆ ಇಲ್ಲಿ ಕಾಣ್ತಿರುವ ಬೆಟ್ಟವನ್ನು ಕಂಪ್ಲೀಟಾಗಿ ನಾವು 1 ರೌಂಡ್ ಹಾಕಬೇಕು. 1 ರೌಂಡ್ ಹಾಕ್ಬೇಕು. ಯಾಕಪ್ಪ ಅಂದರೆ ಈ ಬೆಟ್ಟವನ್ನು ಅರುಣಗಿರಿ ಅಂತ ಕರೀತಾರೆ. ಅರುಣಗಿರಿ ಅಂದರೆ ಅರುಣಾಚಲೇಶ್ವರನ ಸ್ವರೂಪ ಅಂತ, ಸಾಕ್ಷಾತ್ ದೇವರ ಸ್ವರೂಪ. ಈ ಬೆಟ್ಟ 8 ದಿಕ್ಕುಗಳಲ್ಲಿ 8 ದೇವಸ್ಥಾನಗಳನ್ನು ಹೊಂದಿದೆ. ಆ ದೇವಸ್ಥಾನಗಳಿಗೆ ದರ್ಶನ ಮಾಡಿದರೆ ಎಲ್ಲ ಪಾಪ ಕಳೆಯುತ್ತೆ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ. ಕಂಪ್ಲೀಟ್ ಆಗಿ ಇದು 14 ಕಿಲೋಮೀಟರ್ ಇರುತ್ತೆ. ಮೊದಲನೆಯ ಲಿಂಗ ಇಂದ್ರಲಿಂಗ. ಇದನ್ನು ಸಾಕ್ಷಾತ್ ಇಂದ್ರದೇವನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇದು ದೇವಸ್ಥಾನ ಪಕ್ಕದಲ್ಲೇ ಇದೆ ನೋಡಿ ಫ್ರೆಂಡ್ಸ್, ದರ್ಶನ ಮಾಡಿ. ಮೊದಲನೆಯ ಲಿಂಗದ ದರ್ಶನ ಮುಗಿಸಿ 2ನೇ ಲಿಂಗದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಇವರು ನನ್ನ ಫ್ರೆಂಡ್ಸು ಏನು ಮಾಡ್ತಿದ್ದಾರೆ. ಎರಡನೇ ಲಿಂಗಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಗಣೇಶನ ದೇವಸ್ಥಾನ ಬಂದಿತ್ತು. ನಾವು ಗಣೇಶನ ದರ್ಶನವನ್ನೇ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ 2ನೇ ಲಿಂಗಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನನ್ನ ಜೊತೆ ಇರೋರಿಗೆ ಟೀ ಕಾಫಿ ಕುಡಿದಿಲ್ಲ ಅಂದರೆ ಮುಂದೆ ಗಾಡಿ ಓಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಟೀ ಅಂಗಡಿ ಹತ್ರ ಹೋಗಿ ಟೀನ ಆರ್ಡರ್ ಮಾಡಿ ಟೀ ಕುಡಿತಿದ್ದೀವಿ. ಟೀ ಕಾಫಿ ಕುಡಿದು ಟೀ ಅಂಗಡಿಯಲ್ಲಿ ಗ್ಲಾಸ್ನೆಲ್ಲ ಹೊಡೆದಾಕಿ ನೆಕ್ಸ್ಟ್ ನಾವು 2ನೇ ಲಿಂಗದ ಹತ್ರ ಹೋಗೋಣ ಅಂತ ಹೊರಟ್ವಿ. 2ನೇ ಲಿಂಗ ಇನ್ನೂ ದೂರ ಇದೆ, ಅದಕ್ಕಾಗಿ ಪ್ರದಕ್ಷಿಣೆನ ಹಾಕ್ತಾ ಇದ್ದೀವಿ. ನೋಡಿ ಎಲ್ಲ ಹೆಂಗಿದ್ದಾರೆ ಇವರು. ನಾವಿವತ್ತು ತಿರುವಣ್ಣಾಮಲೈ ಬಂದಿದ್ದೀವಿ.
ಇವಳು ಮಮತಾ ಇವಳು ಬಂದಳು ಇವಳು ಬಂದಳು ಇವಳು ಬಂದಳು ಅಶ್ವಿನಿ ನನ್ನ ಮಗ ನಾನು ಬಂದಿನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಾಗ 2ನೇ ಲಿಂಗ ಅಗ್ನಿಲಿಂಗ ಇದನ್ನ ದರ್ಶನ ಮಾಡಿದ್ರೆ ಆತಂಕ ಭಯ ಎಲ್ಲ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ ಜನರಲ್ಲಿ. ನೋಡಿ ನಾವು ಇವಾಗ ಜಸ್ಟ್ 10 ಕಿಲೋಮೀಟರ್ ಬಂದಿದ್ದು ಅಷ್ಟೇ. ಇವಾಗ ನಾವು ಇನ್ನೂ 15 ಕಿಲೋಮೀಟರ್ ಹೋಗ್ಬೋದು. ಮಿಸ್ಸಿಂಗ್ ಆರ್ ಬ್ರದರ್ ರಾಹುಲ್. ಎಲ್ಲಿದ್ಯಪ್ಪ ರಾಹುಲ್? ನೋಡಿ ಇವಳಿಗೆ ಸುಸ್ತಾಗೈತೆ, ಎಳ್ನೀರು ಕುಡಿಯೋಕೆ ಕರ್ಕೊಂಡು ನೋಡಿ ಸುಸ್ತಾಗಿ ಒಂದೊಂದಲ್ಲದೆ 2 ಕುಡಿತಾವಳು ಇವಳು. ಮನುಷ್ಯನೇ ಅಲ್ಲ ಇವಳು. ನೋಡಿ ಹೆಂಗೆ ಕುಡಿತಾವಳೆ ಬಕಾಸುರಿ. ಫಸ್ಟ್ ಇವಳು, ಸೆಕೆಂಡ್ ಅವಳು, ಇವಳು ನಮ್ಮ ಕ್ಯಾಶಿಯರು ಮ್ಯಾನೇಜರ್. ನೋಡಿ ಫೋಟೋ ಮಾಡ್ತಾರೆ. ಜಲ್ದಿ ನಡೀರೋ. ಯಾರು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾಕ್ಷಾತ್ ಯಮರಾಜನೇ ಪ್ರತಿಷ್ಠಾಪನೆ ಮಾಡಿರುವ ಲಿಂಗವೇ ಈ ಯಮಲಿಂಗ. ಇಲ್ಲಿ ಬಂದು ದರ್ಶನ ಮಾಡಿದರೆ ಮೃತ್ಯುಭಯ ಎಲ್ಲ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ ಜನರಲ್ಲಿ. ಯಮಲಿಂಗದ ದರ್ಶನ ಮಾಡ್ಕೊಂಡು ಹೋಗ್ಬೇಕಾರೆ ರೋಡಲ್ಲಿ ಇಲ್ಲಿ ಎಲ್ಲ ಫ್ರೆಂಡ್ಸ್ ಇತ್ತು. ನಮ್ಮ ಫ್ರೆಂಡ್ಸ್ ನೋಡಿ ಹೆಂಗಿದ್ದಾರೆ. ಅಂಟೆಕು ಸೀತಾ ಕೊಡು. ಅಲ್ಲಿ ನೋಡೋದು ಇಟ್ಟ ತಕ್ಷಣ ಹೆಂಗ್ ಬಂತು? ಇದು ನಿವೃತ್ತಿ ಲಿಂಗ. ಇಲ್ಲಿಗೆ ಬಂದ್ರೆ ಆರೋಗ್ಯ ಸಮಸ್ಯೆ ನಿಮ್ಗೆ ಏನೇ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಐತಿ ಜನರಲ್ಲಿ. ಬನ್ನಿ ಇದರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ವರುಣ ಲಿಂಗಕ್ಕೆ ಹೋಗೋಣ. ಇವು ಯಾವ ಥರ ಅಂದರೆ ಹಸು ಯಾವಾಗಲೂ ಬಾಯಿ ಆಡಿಸ್ತಾ ಇರತ್ತಲ್ಲ ಆ ಥರ ಇವು ಯಾವಾಗಲೂ ಬಾಯಿ ಆಡಿಸ್ತಾನೆ ಇರಬೇಕು. 1 ಕಿಲೋಮೀಟರ್ ಹೋಗಿಸ್ತೀನಿ ಮತ್ತೇನಾದ್ರೂ ತಿನ್ಬೇಕು. ಇವ್ರು ಹೆಂಗೆ ಕೋತಾವ ನೋಡು. ಇವ್ರು ನೋಡಿ ನಿದ್ದೆ ಮಾಡ್ತಾಳೆ. ವರುಣಲಿಂಗ ಸಾಕ್ಷಾತ್ ವರುಣ ದೇವನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ ಎಂಬ ನಂಬಿಕೆ ಇದೆ. ಈ ಲಿಂಗದ ದರ್ಶನ ಮಾಡಿದರೆ ಯಾವುದೇ ರೀತಿಯ ಮಾರಕ ರೋಗ ಬರುವುದಿಲ್ಲ ಎಂಬ ನಂಬಿಕೆ ಜನರಲ್ಲಿ ಇದೆ. 6ನೆಯ ಲಿಂಗ ವಾಯುಲಿಂಗ. ಇದನ್ನ ಸಾಕ್ಷಾತ್ ವಾಯುದೇವನೇ ಪ್ರತಿಷ್ಠಾಪನೆ ಮಾಡಿದ ಎಂಬ ನಂಬಿಕೆ ಇದೆ. ಏಳನೆಯ ಲಿಂಗ ಕುಬೇರ ಲಿಂಗ. ಈ ಲಿಂಗವನ್ನು ದರ್ಶನ ಮಾಡಿದರೆ ನಮಗೆ ಜೀವನದಲ್ಲಿ ಸಾಕಷ್ಟು ಸಂಪತ್ತು ಎಲ್ಲ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಜನರಲ್ಲಿ. ಕೊನೆಯ ಲಿಂಗ ಈಶಾನ್ಯ ಲಿಂಗಕ್ಕೆ ಹೋಗೋ ಮುಂಚೆ ನಿಮ್ಗೆ ಮೋಕ್ಷ ಮಾರ್ಗ ಸಿಗುತ್ತೆ. ಇದೇ ದ್ವಾರ. ಈ ದ್ವಾರದಿಂದ ತುಳ್ಕೊಂಡು ನೀವು ಆಚೆ ಬಂದ್ರೆ ನಿಮ್ಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನೋಡಿ ಒದ್ಗೊ ಮಕ್ಕೊಂಡವಳೆ ಆಯ್ತಿಲ್ಲ ನಡ್ದು ಇನ್ನೂ ಆಗಿಲ್ಲ ಮಗನೇ. ಈಶಾನ್ಯ ಲಿಂಗ ದರ್ಶನ ಪಡೆಯಲು ಬಂದಿದ್ದೀವಿ. ಇದು ಕೊನೆಯ ಲಿಂಗ. ಇದೊಂದು ಲಿಂಗ ದರ್ಶನ ಮಾಡಿದರೆ ಮನೋವೇದನೆ ರೋಗ ಏನಾದರೂ ಇದ್ರೆ ಪರಿಹಾರ ಆಗುತ್ತದೆ ಎಂಬ ನಂಬಿಕೆ ಇದೆ ಜನರಲ್ಲಿ. 8 ಲಿಂಗಗಳ ದರ್ಶನ ಮಾಡಿಕೊಂಡು ಅರುಣಾಚಲೇಶ್ವರನ ದರ್ಶನಕ್ಕೆ ಹೋಗ್ರಿ. ದೇವಸ್ಥಾನದ ಮುಂದೆ ಕ್ಯೂವಲ್ಲಿ ಹಚ್ಚಿದಿ ನೋಡಿ. ಅವಾದ್ಮೇಲೆ
ದೇವಸ್ಥಾನದ ಆಚೆಗಡೆಯಿಂದನೇ ಕ್ಯೂ ಎಲ್ಲ ಇತ್ತು. ಕ್ಯೂ ಅಲ್ಲಿ ನಿಂತು ನಾವು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ ಮುಂದೆ. ಇಲ್ಲಿ ಫ್ರೀ ಮತ್ತು 50 ರೂಪೀಸ್ ದರ್ಶನ ಇದೆ. ನಾವು 50 ರೂಪೀಸ್ ದರ್ಶನ ಲೈನಲ್ಲಿ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯನ್ನು ಹಾಕಿ ಇನ್ನೇನು ದೇವಸ್ಥಾನ ಬಂತು, ದರ್ಶನ ಆಗತ್ತಾ ಅಂತ ಬಂದು ದರ್ಶನಕ್ಕೆ ನಿಂತರೆ ಇಲ್ಲಿ ನೋಡಿ ಲೈನ್ ಹೇಗಿದೆ, ಜನ ಹೇಗಿದ್ದಾರೆ. ಇದು ಇದೇ ನೋಡಿ ರಾಜಗೋಪುರ. ಇದು 217 ಅಡಿ ಎತ್ತರ ಇದೆ. ಇದನ್ನು ರಾಜಕೃಷ್ಣ ದೇವರಾಯ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲ್ಪಡ್ತಾರೆ. ಇಲ್ಲಿರುವ ಎಲ್ಲ ಗೋಪುರವನ್ನು ಅವರೇ ನಿರ್ಮಿಸಿದ್ದಾರೆ. ಫೈನಲಿ ಒಳಗಡೆ ಬಂದು ಅದನ್ನ ದರ್ಶನ ಮಾಡಿದ್ವಿ ಅಂತೆಲ್ಲ ಮಾಡ್ಬೇಕು. ಈಗ ಇಲ್ಲೆರಡು ಗೋಪುರ ಇದ್ದಾವೆ. ಇದು ನೋಡಿ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನ ಯಾವ ರೀತಿ ಇದೆ, ಎಷ್ಟು ಗೋಪುರಗಳಿದ್ದಾವೆ, ಯಾವ ಥರ ಇದೆ ಅಂತ ಎಲ್ಲ ಇಲ್ಲಿದೆ. ಕಡೆಗೂ ಬಂದೇ ಬಿಟ್ವಿ ಅರುಣಾಚಲೇಶ್ವರನ ದೇವಸ್ಥಾನದ ಗರ್ಭಗುಡಿಯ ಮುಂದೆ. ನಾವು ಮಧ್ಯಾಹ್ನ 1 ಗಂಟೆಗೆ ನಿಂತೋಡಿ. ಇವಾಗ ಸಮಯ 4:40. ಇಲ್ಲಿವರೆಗೂ ಕ್ಯೂ ಅಲ್ಲಿದ್ವಿ ದೇವಸ್ಥಾನ ಮುಂದೆಗಡೆಯಿಂದ ಇಲ್ಲಿಗೆ. ಇನ್ನೇನು ಒಳಗಡೆ ಹೋಗ್ತೀವಿ, ದರ್ಶನ ಮಾಡ್ತೀವಿ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ. ಒಳಗಡೆ ಬಂದು ಒಳಗಡೆ ನೋಡಿದ್ರು ಇಲ್ಲಿ ಕ್ಯೂ ಐತೆ. 1 3 4 ರೌಂಡ್ ಸುತ್ತ ಹಾಕೊಂಡು ಅದಿದೆ ಗರ್ಭಗುಡಿ. ಇಲ್ಲಿಗೆ ಹೋಗ್ಬೇಕು. ಹೋಗೋಣ ಬನ್ನಿ ನೋಡೋಣ ಹೇಗಿದೆ ಅಂತ. प्रसीद प्रभो सर्वभूताधिवासं महाकाल कालं कृपालुं गुणागार संसार पारं नतोऽहम्. ಫೈನಲಿ ನಾವು ಅರುಣಾಚಲೇಶ್ವರನ ದರ್ಶನಕ್ಕೆ ಒಳಗಡೆ ಹೋಗ್ತಿದ್ವಿ. ಇದೇ ನೋಡಿ ಗರ್ಭಗುಡಿ, ಇದೇ ನೋಡಿ ಅರುಣಾಚಲೇಶ್ವರನ ದೇವಸ್ಥಾನ. ಇವರೇ ದೇವರು. ಅರುಣಾಚಲೇಶ್ವರನ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬಂದಿದ್ದೆ. ಇನ್ನೇನು ದರ್ಶನ ಮುಗೀತು. ಇನ್ನು ಪಾರ್ವತಿ ದೇವರ ದರ್ಶನ ಮಾಡಲು ಹೋಗೋಣ. ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬರೋಣ. ದೇವಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಪ್ರಸಾದ ಆಯಿತು. ಪ್ರಸಾದಕ್ಕೆ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು. ಇನ್ನೆಲ್ಲ ಮುಗೀತು. ಹೋಗೋಣ ಬನ್ನಿ. ಹಾಯ್ ಗಾಯ್ಸ್ ನೋಡಿ ಎಲ್ಲ ಮಗ ಬಾಡಿ ಹೋಗಿದ್ದಾವೆ. ಹೌದು ನೋಡಿ ಮಗನೇ ಮುಚ್ಕೊಂಡ್ಬಿಟ್ಟು ಕಾವಂತೂ ಸತ್ಯಾನ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.